ಹಲೋ, ವೆಲ್ಕಮ್ ಬ್ಯಾಕ್. ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಬೀಟ್ರೂಟ್ ಚಪಾತಿ ಮಾಡ್ತಾಯಿದ್ದೀನಿ. ಓಕೆ, ಹೇಗಿರುತ್ತೆ ಏನು ಅಂತ ತೋರಿಸ್ಕೊಡ್ತೀನಿ. ಐ ಥಿಂಕ್ ಇದಕ್ಕಿಂತ ಮುಂಚೆ ನಾನು ಒಂದು ಸರಿ ಮಾಡಿದ್ದೆ ಅನ್ಕೋತೀನಿ, ಬಟ್ ನಿಮ್ಗೆ ತೋರಿಸಿರಲಿಲ್ಲ. ಇವತ್ತು ಹೇಗೆ ಏನು ಅಂತ ತೋರಿಸ್ತೀನಿ. ಓಕೆ ಓಕೆ ಮಾಡೋಣವಾ? ಲೆಟ್ಸ್ ಗೋ. ಮೊದಲನೇದಾಗಿ ನಾನು ಬೀಟ್ರೂಟ್ ತೊಗೊಂಡಿದ್ದೀನಿ. ಬೀಟ್ರೂಟ್ನ ಚಿಕ್ಕದಾಗಿ ಹೆಚ್ಕೊಂಡು ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ, ಹಾಗೆ ಕೊತ್ತಂಬರಿ, ಆಮೇಲೆ 2 ಮೆಣಸಿನಕಾಳು ಹಾಗೆ ಲವಂಗ ಹಾಕ್ಕೊಂಡು ಸೈಡಲ್ಲಿ ಇಟ್ಕೊಂಡೆ. ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಚಪಾತಿ ಹಿಟ್ಟನ್ನ ಒಂದು ಬೌಲಲ್ಲಿ ಹಾಕಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ನಾನು ಸೈಡಿಗೇನು ಇಟ್ಕೊಂಡಿದ್ನೋ ಬೀಟ್ರೂಟ್ನ ಅದನ್ನೆಲ್ಲದನ್ನು ಮಿಕ್ಸ್ಚರ್ ಮಾಡಿಕೊಂಡೆ. ಸ್ವಲ್ಪನೂ ನೀರು ಹಾಕ್ಕೋಬಾರ್ದು. ಸೊ ಇದು ಬೀಟ್ರೂಟ್ ಏನು ವಾಟರ್ ಇರುತ್ತೋ ಅದೇ ಮಿಕ್ಸ್ಚರ್ಗೆ ವಾಟರಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಸ್ವಲ್ಪನೂ ನೀರನ್ನ ಮಿಕ್ಸ್ ಮಾಡ್ಕೋಬೇಡಿ. ಸೊ ಇದೆಲ್ಲ ಆದಮೇಲೆ ಈ ಥರ ಡಫ್ ರೆಡಿ ಆಯಿತು. ನೆಕ್ಸ್ಟು ಇದನ್ನ ಒಂದು ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಆಮೇಲೆ ಚಪಾತಿನ ಮಾಡೋಕೆ ರೆಡಿ ಮಾಡ್ಕೊಳ್ಳೋಣ. ಓಕೆ, ಇವಾಗ ನಾನು ಹಾಫ್ ಆನ್ ಅವರ್ ಆದಮೇಲೆ ಚಪಾತಿನ ಲಟ್ಸ್ಕೊತಾ ಇದ್ದೀನಿ. ಓಕೆ, ಎಷ್ಟು ಕ್ಲೀನಾಗಿ ಬರುತ್ತೆ ಅಂದರೆ ನಾರ್ಮಲಾಗಿ ನೀವು ಚಪಾತಿ ಮಾಡುವಾಗೆಲ್ಲ ಹತ್ಕೊಳ್ಳುತ್ತೆ ಅಲ್ವಾ? ಸೊ ಇದು ಒಂಥರ ತುಂಬ ಸ್ಪಾಂಜಿ ಥರ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಇದನ್ನ ಲಟ್ಸ್ಕೊಂಡ್ಬಿಟ್ಟು ಹಾಕೊಳ್ಳೋಣ. ನೀವೇ ನೋಡುವಂತೆ ಹೇಗೆ ಬರುತ್ತೆ ಅಂತ. ಇಟ್ಸ್ ಲುಕಿಂಗ್ ಸೋ ಗುಡ್. ನಂಗೆ ಮಾತ್ರ ಈ ರೆಸಿಪಿ ತುಂಬಾ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದ್ರೆ ನೀವು ಒಂದ್ಸರಿ ಮಾಡ್ಕೊಂಡು ತಿನ್ಕೊಳ್ಳಿ. ಹಾಗೆ ಇದ್ರ ಜೊತೆಗೆ ಬೀಟ್ರೂಟ್ ಜೊತೆಗೆ ನೀವು ಪಲ್ಯನೂ ಯೂಸ್ ಮಾಡ್ಬೋದು, ಆಮೇಲೆ ಕಾಯಿ ಚಟ್ನಿನೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಕಾಯಿ ಚಟ್ನಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಕಾಯಿ ಚಟ್ನಿನೂ ರೆಡಿ ಇದೆ. ಜೊತೆಗೆ ನಾನಿವಾಗ ನುಗ್ಗೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ. ಅದಕ್ಕೆ ಮಾಮೂಲಿಯಾಗಿ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಸೈಡಲ್ಲಿ ನುಗ್ಗೆಕಾಯಿನ ಕಟ್ ಮಾಡಿ ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ. ಸಾಮಾನ್ಯವಾಗಿ ಕುಕ್ಕರಲ್ಲಿ ಏನಾದರೂ ಐಟಮ್ಸ್ನ ಹಾಕಿ ಬೇಯಿಸುವಾಗ ನೀರೆಲ್ಲ ಹೊರಗಡೆ ಬಂದು ಚೆಲ್ಲುತ್ತೆ ಅಂತ ಹೇಳೋರಿಗೆ ಇದೊಂದು ಟಿಪ್ಸು. ಏನು ಅಂತಂದರೆ ಸ್ವಲ್ಪ ಈ ಥರ ಆಯಿಲ್ನ ಹಾಕಿಬಿಟ್ಟು ವಿಷಲ್ನ ಹಾಕಿದರೆ ನೀರು ಸೋರಲ್ಲ. ಓಕೆ, ನೆಕ್ಸ್ಟ್ ಇವಾಗ ಇದೆಲ್ಲ ಕುದ್ದಾಗಿದೆ. ಇದನ್ನ ಸ್ಮ್ಯಾಶ್ ಮಾಡಿಕೊಂಡು ಒಗ್ಗರಣೆ ಕೊಡೋಣ. ಓಕೆನಾ? ನುಗ್ಗೆಕಾಯಿ ಸಾಂಬಾರು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇವಾಗ ಒಗ್ಗರಣೆ ಕೊಡೋಣ. ಐ ಆಮ್ ವೇಟಿಂಗ್ ಆ್ಯಕ್ಚುಲಿ ಹೇಗಾಗಿರುತ್ತೆ ಅಂತ. ಇವಾಗ ಸಪ್ರೇಟಾಗಿ ಏನು ಬೇಯಿಸ್ಕೊಂಡಿದ್ನೋ ನುಗ್ಗೆಕಾಯಿನ ಇವಾಗ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತೀನಿ. ನೀರನ್ನ ತೆಗಿಯೋಕೆ ಹೋಗಬೇಡಿ, ಅದರ ಅಂಶ ಬಿಟ್ಕೊಂಡಿರುತ್ತಲ್ವ. ಸೊ ಹಾಗಾಗಿ ಆ ನೀರನ್ನು ಸಹ ಅದರಲ್ಲೇ ಹಾಕಿದ್ದೀನಿ. ಸೊ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಸೊ ಇದೊಂದು ಸ್ವಲ್ಪ ಕುದಿ ಬರಲಿ. ಓಕೆನಾ? ಸೊ ಕುದ್ದಾದ ಮೇಲೆ ಈ ಥರ ಇದೆ. ಇಟ್ಸ್ ಅ ನೆಕ್ಸ್ಟ್ ಲೆವೆಲ್ ಟೇಸ್ಟ್. ಸಾಂಬಾರು ಎಷ್ಟು ಕುದಿಯುತ್ತೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನಾನು ಜಾಸ್ತಿ ಕುದಿಸ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಸಾಂಬಾರು ರೆಡಿ ಇದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಕೊಟ್ಟಿರೋ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ಹಾಗೆ ಹೆಲ್ಪ್ಫುಲ್ ಆದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸೊ ಬೇಗ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸ್ಮೈಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.